ಶುಭೋದಯ ಮಕ್ಕಳೇ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿಯ ಮುಂದಿನ ಅಧ್ಯಾಯ ಪರಿಚ್ಛೇದದ ಬಗ್ಗೆ ತಿಳಿದುಕೊಳ್ಳೋಣ. ಪರಿಚ್ಛೇದ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮಹತ್ವವಾದದ್ದು. ಇಲ್ಲಿ ಓದಿ ಅರ್ಥೈಸಿಕೊಳ್ಳುವ ಮತ್ತು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸುವಂತಹದ್ದು ಇರ್ತೈತಿ. ಆ ದೃಷ್ಟಿಯಿಂದ ನಿಮಗೆ ಪರಿಚ್ಛೇದ ಬಹಳಷ್ಟು ಮಹತ್ವವಾದದ್ದು. ಈ ಪರೀಕ್ಷೆಯ ಮುಖ್ಯ ಉದ್ದೇಶ, ಇದು ಪರಿಚ್ಛೇದದ ಮುಖ್ಯ ಉದ್ದೇಶ ಏನ? ಇದು ನಿಮಗ ನವೋದಯ ಎಕ್ಸಾಮ್ಗೂ ಆಗ್ತೈತಿ, ಆಮೇಲೆ ಸೈನಿಕ ಎಕ್ಸಾಮ್ಗೂ ಆಗ್ತೈತಿ. ಎಲ್ಲ ತರಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಬಹಳಷ್ಟು ಮಹತ್ವವಾದದ್ದು. ಪರಿಚ್ಛೇದ ನಿಮ್ಮ ಸ್ಕೂಲದ ದೃಷ್ಟಿಯಿಂದ ಬಿ ಮಹತ್ವವಾದದ್ದು. ಕನ್ನಡ ಪುಸ್ತಕದ ಅನುಗುಣವಾಗಿ ಪರಿಚ್ಛೇದ ಬಹಳ ಮಹತ್ವವಾದದ್ದು ಎಲ್ಲಾ ದೃಷ್ಟಿಯಿಂದ, ಬರೀ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಿಮ್ಮ ಜ್ಞಾನದ ದೃಷ್ಟಿಯಿಂದ ಪರಿಚ್ಛೇದ ಬಿಡಿಸುವುದು ತುಂಬಾ 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 ಮಹತ್ವವಾದದ್ದು. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಯಾರು ಬಿಡಿಸ್ತೀರಿ, ಅದೇ ನೀವು ಕನ್ನಡ ಕಲ್ತದಕ್ಕ ನಿಜವಾಗಿ ಸ್ವಾರ್ಥಕ ಆಗ್ತತಿ. ಅದಕ್ಕಾಗಿ ಇದನ್ನು ಬಿಡಿಸೋದನ್ನ ಯಾವ ರೀತಿ, ಇದರ ಮುಖ್ಯ ಉದ್ದೇಶ, ಪರಿಚ್ಛೇದದ ಬಿಡಿಸುವುದರ ಮುಖ್ಯ ಉದ್ದೇಶ ಏನಿರ್ತತಿ ಅಂದ್ರ ಓದಿ ಗ್ರಹಿಕೆಯನ್ನ ಮಾಪನ ಮಾಡುವುದು. ಅಂದ್ರೆ ನಿಮ್ಗ ಅದನ್ನ ಯಾಕೆ ತಗೋತಾರಂದ್ರೆ ನಿಮ್ಮ ಓದುವಂತಹ ಸಾಮರ್ಥ್ಯ ಹೆಂಗೈತಿ ಮತ್ತು ಓದಿದ್ದನ್ನ ಯಾವ ರೀತಿ ಅರ್ಥ ಮಾಡ್ಕೋತೀರ ಅನ್ನೋದನ್ನ ಇಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನ ಗಮನಿಸ್ತಾರ. 3ರಿಂದ 4 ಪರಿಚ್ಛೇದಗಳನ್ನು ಕೊಟ್ಟಿರ್ತಾರೋ. ಪ್ರತಿ ವಾಕ್ಯಾವಳಿಯನ್ನ ಓದಿದ ನಂತರ ಅದಕ್ಕೆ ಸಂಬಂಧಿಸಿದಂತಹ 5 ಪ್ರಶ್ನೆಗಳಿರ್ತಾವೆ. 5 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 5 ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಬೇಕು. ಮತ್ತ ಒಂದು ಪ್ರಶ್ನೆಗೆ ಅದಕ್ಕೆ 4 ಉತ್ತರಗಳನ್ನು ಕೊಟ್ಟಿರ್ತಾರೋ. ಆ 4ರೊಳಗ 1 ಕರೆಕ್ಟ್ ಆಗ್ತಿರ್ತೈತಿ, 3 ತಪ್ಪಾಗಿರ್ತಾವ. ಆ ದೃಷ್ಟಿಯಿಂದ ಸರಿಯಾಗಿ ಮೊದಲನ್ನ ಓದಬೇಕು, ಅರ್ಥ ಮಾಡ್ಕೋಬೇಕು, ಬಿಡಿಸ್ಬೇಕು. ನೀವು ಈ ಗದ್ಯ ಭಾಗವನ್ನು ಪರೀಕ್ಷೆಗೆ ತಯಾರು ಮಾಡುವ ಕೆಲವು ಮಹತ್ವವಾದ ಸೂಚನೆಗಳಿರ್ತಾವ. ಅವು ಏನಂದ್ರ, ಈ ಪರಿಚ್ಛೇದನ ಬಿಡಿಸ್ಬೇಕಾದ್ರೆ ನಿಮಗ ಪದ ಸಂಪತ್ತು ಹೆಚ್ಚು ಗೊತ್ತಿರಬೇಕು. ಪದ ಸಂಪತ್ತು ಅಂದ್ರೆ ಏನ? ಪದಗಳ ಅರ್ಥ. ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ಪಡೆನುಡಿಗಳು, ಮುಂತಾದ ಪದಗಳ ನಾನಾರ್ಥಕಗಳು, ಇಂಥ ಟೋಟಲಿ ಒಟ್ಟ ನಿಮಗ ಪದಗಳ ಅರ್ಥ ಹೆಚ್ಚು ಗೊತ್ತಿರಬೇಕು. ಕನ್ನಡ ಪದಗಳು, ಶಬ್ದದ ಅರ್ಥ. ಅಷ್ಟೇ ಅಲ್ಲದೆ ಇನ್ನೊಂದು ಬಹಳ ಮಹತ್ವವಾದದ್ದಂದ್ರೆ ಪರಿಚ್ಛೇದನ ಬಿಡಿಸುವಾಗ ಜೋಡ್ಲೆ ಓದ್ಲಕ್ಕ ಅವಕಾಶ ಇರುವುದಿಲ್ಲ. ಅದನ್ನೇನ ಮೌನವಾಗಿ ಓದಬೇಕು. ಮೌನ ಓದು ಅಂದ್ರೆ ಏನ? ಮನಸ್ಸಿನಲ್ಲಿಯೇ ಓದಬೇಕು. ಮನಸ್ಸಿನಲ್ಲಿ ಓದಿ ಅದನ್ನ ಅರ್ಥ ಮಾಡ್ಕೋಬೇಕು. ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ ಓದಲು ಅವಕಾಶ. ಅದನ್ನ ಕೊಟ್ಟಂತಹ ಪ್ಯಾರಾಗ್ರಾಫ್ 2ರಿಂದ 3 ಪ್ಯಾರಾಗ್ರಾಫ್ ಇರ್ಬೋದು, 2 ಪ್ಯಾರಾಗ್ರಾಫ್ ಇರ್ಬೋದು, 1 ಪ್ಯಾರಾಗ್ರಾಫ್ ಇರ್ಬೋದು. ನೀವು ವಾಕ್ಯಕ್ಕೆ ತಕ್ಕಂಗೆ ಒಂದು ವಾಕ್ಯ ಓದ್ಕೊಳ್ಳೋದು, ಅದನ್ನ ನಿಮ್ಮದೇ ಆದ ಶೈಲಿಯಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಆ ವಾಕ್ಯ ನಮಗೆ ಏನ್ ಹೇಳಾದತಿ, ಏನ್ ತಿಳಿಸ್ಲಾದತಿ, ಈ ಪರಿಚ್ಛೇದ ನಮಗೆ ಏನ್ ತಿಳಿಸ್ತತಿ, ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು. ಎಲ್ಲಾ ಓದಿ ಅರ್ಥ ಮಾಡ್ಕೊಳಂಗಿಲ್ಲ. ಅಲ್ಲಿ ಹಂತ ಹಂತವಾಗಿ ಓದಿ ಅರ್ಥ. ಹಂತ ಅಂದ್ರೆ ಏನ? ಒಂದು ವಾಕ್ಯ ಪೂರ್ಣ ವಿರಾಮ ಎಲ್ಲಿ ಬರ್ತೈತಿ ನೋಡ್ರಿ, ಅಲ್ಲಿ ತನಕ ಅದು ಓದ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡು ಮುಂದಿನ ಲೈನ್ ಅನ್ನ ಓದ್ಬೇಕು. ಅದು ಯಾವ ರೀತಿ? ಮೌನವಾಗಿ ಓದ್ಬೇಕು. ಮತ್ ಕೊಟ್ಟಂತ ವಿಷಯನ್ನ ಕತಿಯೊಳಗನ ಇರ್ಬೇಕದು. ಕತಿನೇ ಇರ್ಲಿ ಏನಿರ್ಲಿ, ಅದೊಂದು ಕತಿ ಐತಿ, ಅದರ ಸಂಘಟನ, ಅದರ ಒಳಗನೆ ನೀವು ಇನ್ವಾಲ್ವ್ ಆಗ್ಬೇಕು. ಆ ಕತಿ ಏನೈತಿ ಅದ್ರಂಗನ ನೀವು ಹೋಗ್ಬೇಕು, ಅದ ನೀವು ಆಗ್ಬೇಕು. ಆ ಕತಿಯೊಳಗ ಅದು ಏನ್ ಕತಿ ಇರ್ತೈತಿ ಅದೇ ನೀವು ಆಗ್ಬೇಕು. ಅದ್ರಂಗ ನೀವು ತಿಳ್ಕೋಬೇಕು. ಕತಿ ಬಿಟ್ಟು ಹೊರಗೆ ಹೋಗಂಗಿಲ್ಲ. ನಿಮ್ಮದೇ ಆದ ಕಲ್ಪನಾ ಶೈಲಿಯಲ್ಲಿ ಅದನ್ನ ಮತ್ತೆ ಅರ್ಥ ಮಾಡ್ಕೊಳ್ಳಲ್ಲ. ಹಿಂಗಾದ್ರೆ ಹೆಂಗ, ಇದನ್ನ ಹಿಂಗ ಆಗ್ಬಹುದು, ಇಲ್ಲ ನಮ್ಗ ಹಂಗಿತ್ತು ಅಂತ ಅನ್ಕೊಳಂಗಿಲ್ಲ. ಆ ಕತಿ ಏನಿರ್ತೈತಿ, ಆ ಪರಿಚ್ಛೇದ ಏನಿರ್ತೈತಿ, ಆ ಪರಿಚ್ಛೇದ ಒಳಗನ ಅಷ್ಟನ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಹೊರಗೆ ಹೋಗುವುದಿಲ್ಲ. ಒಂದೊಂದು ಪ್ಯಾರ ಓದಿ ಅದರ ಸಾರವನ್ನು ತನ್ನ ಮಾತಿನಲ್ಲಿ ಹೇಳುವುದು ತಿಳಿದಿರುವುದು. ಅಂದ್ರೆ ಇಲ್ಲಿ ಹೇಳುವುದಂದ್ರೆ ಏನ? ಒಂದೊಂದು ಪ್ಯಾರಾಗ್ರಾಫ್ ಓದ್ಬೇಕು, ಅದನ್ನ ನಿಮ್ಮದೇ ಆದ ಶೈಲಿಯಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಒಂದೊಂದು ವಾಕ್ಯ ಓದುದು, ಒಂದು ವಾಕ್ಯ ಮತ್ತು ಒಂದು ಪ್ಯಾರ. ಒಂದೊಂದು ವಾಕ್ಯ ಓದ್ಕೊತ ಹೋದ್ರಂದ್ರೆ ಒಂದು ಪ್ಯಾರಾಗ್ರಾಫ್ ಮುಗಿತೈತಿ. ಅದನ್ನ ವಾಕ್ಯ ಟು ವಾಕ್ಯ, ಶಬ್ದ ಟು ಶಬ್ದ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಮನೆ ಬಿಟ್ಟು ಓದ್ಬೇಕಿಲ್ಲ, ಕೊಟ್ಟು ಓದ್ಬೇಕು, ಮೌನವಾಗಿ ಓದ್ಬೇಕು. ಅಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೋಬೇಕು. ವಾಕ್ಯಾವಳಿ ಬಿಡಿಸಬೇಕಾದಾಗ ಗಮನಿಸಬೇಕಾದಂತಹ ಅಂಶಗಳು ಏನನ್ನ ಗಮನಿಸಬೇಕಿಲ್ಲ ನಾವು ಈ ವಾಕ್ಯಾವಳಿಗಳನ್ನ ಅಥವಾ ಪರಿಚ್ಛೇದ
ಪರಿಚ್ಛೇದ ಅಂದ್ರೂ ಒಂದೇ, ವಾಕ್ಯಾವಳಿ ಅಂದ್ರೂ ಒಂದೇ. ಏನ್ ನಾವು ಗಮನಿಸಬೇಕು ಇಲ್ಲಿ, ಏನ್ ಗೊತ್ತಿರ್ಬೇಕಂದ್ರ 20 ನಿಮಿಷಗಳಲ್ಲಿ 3 ವಾಕ್ಯಾವಳಿಗಳನ್ನು ಅರ್ಥೈಸಿಕೊಳ್ಳುತ್ತಾ ಓದಿ ಪ್ರತಿ ವಾಕ್ಯಾವಳಿಯು 5 ಪ್ರಶ್ನೆಗಳಿಗೆ, ಅಂದರೆ ಒಟ್ಟು 15 ಪ್ರಶ್ನೆಗಳ ಉತ್ತರವನ್ನು ತುಂಬಬೇಕು. ಅಂದ್ರೆ 20 ನಿಮಿಷ 3 ವಾಕ್ಯಾವಳಿಗಳು ಅಥವಾ 3 ಪರಿಚ್ಛೇದಗಳು ಅವೆಲ್ಲ ಓದ್ಬೇಕು. ಎಲ್ಲ 3 ಒಮ್ಮೆ ಓದ್ಬೇಕೇನ್ರಿ? ಇಲ್ಲ. 15 ಪ್ರಶ್ನೆ ಒಮ್ಮೆ ಓದ್ಬೇಕೇನ್ರಿ? ಇಲ್ಲ. ಒಂದೊಂದು ಪರಿಚ್ಛೇದ ಓದ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗ 5 ಪ್ರಶ್ನೆಗಳಿರ್ತಾವೋ ಅದನ್ನು ಓದಿ ಅರ್ಥ ಮಾಡಿ ಅದನ್ನ ಪ್ರಶ್ನೆಯನ್ನ ತುಂಬಿ ಬಳಕ ನೆಕ್ಸ್ಟ್ ಮುಂದಿನ ಪರಿಚ್ಛೇದ. ಅಂದ್ರೆ ನಿಮಗೆ ಸಮಯದ ಅರಿವಿರ್ಬೇಕು. ಇಲ್ಲಿ ಫುಲ್ ಟೈಮ್ ಅದಕ್ಕಾಗಿ ಇಲ್ಲ, ಅದಕ್ಕೆ ಎಷ್ಟಿರ್ತದೆ, ಸೀಮಿತವಾದ ಅವಧಿ ಇರ್ತೈತಿ. 20 ನಿಮಿಷ. 20 ನಿಮಿಷ ಒಳಗ 15 ಪ್ರಶ್ನೆ, 15 ಪ್ರಶ್ನೆ 20 ನಿಮಿಷ. ಮೇಲೆ 5 ನಿಮಿಷ ಇರ್ತೈತಿ ನೋಡ್ರಿ. ಆ 5 ನಿಮಿಷವನ್ನ ನಾವು ಎದಕ್ಕಾಗಿ ಯೂಸ್ ಮಾಡಬೇಕು? ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡನ್ನ ಒಂದೊಂದು ಪ್ರಶ್ನೆಗೆ 1 ನಿಮಿಷ ಅಷ್ಟರಲ್ಲಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಕೆಲವೊಂದು ಪರಿಚ್ಛೇದಗಳು ಕಠಿಣವಾಗಿರಬಹುದು, ಕೆಲವೊಂದು ಪರಿಚ್ಛೇದಗಳು ಸಲೀಸಾಗಿರಬಹುದು, ಬೇಗನೆ ಅರ್ಥವಾಗುವಂತ ಇರಬಹುದು. ಕೆಲವೊಂದು ಪರಿಚ್ಛೇದ ಒಳಗ ಕಠಿಣವಾದ ಶಬ್ದಗಳಿರಬಹುದು, ಕಠಿಣವಾದ ವಾಕ್ಯಗಳನ್ನು ಇರಬಹುದು. ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಅವುಗಳನ್ನ 15 ಪ್ರಶ್ನೆಗಳನ್ನ ಉತ್ತರಗಳನ್ನ OMR ಸೀಟ್ನಾಗ ತುಂಬುವಂತ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕಾಗತ್ತಿ. ನೆಕ್ಸ್ಟ್, ಪ್ರತಿ ವಾಕ್ಯಾವಳಿಯನ್ನು 7 ನಿಮಿಷಗಳಲ್ಲಿ ಓದಿ ಸರಿ ಉತ್ತರವನ್ನು OMR ಹಾಳೆಯಲ್ಲಿ ತುಂಬುವ ಕಾರ್ಯ ಮುಗಿಸಬೇಕು. ಅಂದ್ರೆ ಒಂದು ಪರಿಚ್ಛೇದಕ್ಕೆ ಎಷ್ಟು ನಿಮಿಷ? 7 ನಿಮಿಷ. ಸಮಯದ ಅಭಾವ, ಸಮಯದ ಮಿತಿ ಇರ್ತೈತಿ. ಆ ಸಮಯದ ಮಿತಿಯೊಳಗನ ಬಿಡಿಸ್ಬೇಕಾಗ್ತೈತಿ. ಒಂದು ಪರಿಚ್ಛೇದಕ್ಕೆ 7 ನಿಮಿಷ ಅಂತ ಹೇಳಿ ಸಮಯ. ಇವುಗಳನ್ನ ಬಿಡಿಸಿ ಅವುಗಳನ್ನ ಓದಿ ಪ್ರಶ್ನೆಗಳಿಗೆ OMR ಹಾಳೆಯಲ್ಲಿ ನೀವು ಆ ಪ್ರಶ್ನೆಯ ಮುಂದೆ, ಆ ಪ್ರಶ್ನೆ ಸಂಖ್ಯೆಯ ಮುಂದೆ ಉತ್ತರ ಸಂಖ್ಯೆಯನ್ನ ತುಂಬುವುದಿರ್ತೈತಿ. ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕು. ಒಂದ್ ಲೈನ್ ಓದುದು, ಉತ್ತರ ಪ್ರಶ್ನೆ ಐತನ್ ನೋಡುದು, ಅಥವಾ ಪ್ರಶ್ನೆ ನೋಡುದು ಉತ್ತರ ಹುಡುಕಾಡ್ಕೊತ ಹೋಗುದು ಮಾಡಬಾರ್ದು. ಮೊದ್ಲು ಏನ್ ಮಾಡ್ಬೇಕು? ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕು. ಒಂದು ಪ್ಯಾರಾಗ್ರಾಫ್ ಓದಿದೀವ್ರಿ, ಇನ್ನು ಕ್ವಶನ್ ಹುಡುಕಾಡ್ತೀವ್ರಿ ಅಂತ ಅನ್ನಂಗಿಲ್ಲ. ಎಲ್ಲ ಎಷ್ಟು ಪ್ಯಾರಾಗ್ರಾಫ್ ಇರ್ತಾವ ಅಷ್ಟು ಎಲ್ಲ ಪ್ಯಾರಾಗ್ರಾಫ್ ಅನ್ನ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಆಮೇಲೆ ಮುಂದ ಪ್ರಶ್ನೆಯನ್ನ ಬಿಡಿಸ್ಲಕ್ಕ ಪ್ರಾರಂಭಿಸಬೇಕು. ವಾಕ್ಯಾವಳಿಯನ್ನು ಓದದೆ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರ ಹುಡುಕುವ ಕೆಲಸದಲ್ಲಿ ತೊಡಗಬಾರದು. ಪರಿಚ್ಛೇದವನ್ನ ಅಥವಾ ವಾಕ್ಯಾವಳಿಯನ್ನು ಓದದೆ ಪ್ರಶ್ನೆಯನ್ನ ಓದ್ಕೊಂಡು ಇದಕ್ಕೆ ಉತ್ತರ ಎಲ್ಲೈತೆ ಹುಡುಕಾಡ್ಕೋತ ಕೂಡಂಗಿಲ್ಲ. ಸಮಯ ಬಹಳಷ್ಟು ಹೋಗ್ಬಿಡ್ತೈತೆ. ಅದು ಸಲೀಸಾಗಿ ಮೊದಲು ಏನ್ ಮಾಡಬೇಕು? ಪರಿಚ್ಛೇದವನ್ನ ಅಥವಾ ವಾಕ್ಯಾವಳಿಯನ್ನ ಓದಿ ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಪ್ರಶ್ನೆಯನ್ನ ನೋಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಪ್ಯಾರಾಗ್ರಾಫ್ದಾಗ ಬರಬಹುದು, 1ನೇದ್ರೋಗೋ 2ನೇ ಪ್ಯಾರಾಗ್ರಾಫ್ದಾಗ ಮಧ್ಯನೋ ಪ್ರಾರಂಭನೋ ಅಥವಾ ಅಂತ್ಯನೋ ಇಂತಲ್ಲಿ ಉತ್ತರ ಬರ್ತೈತೆ ಅನ್ನೋದು ನಿಮಗ ಸ್ವಲ್ಪ ಗೊತ್ತಾಗ್ತೈತಿ. ಬಿಡಿಸ್ಲಾಕ ಈಸಿ ಆಗ್ತೈತಿ. ನೆಕ್ಸ್ಟ್, ಪೂರ್ಣವಾಗಿ ವಾಕ್ಯಾವಳಿ ಓದಿದ ನಂತರವೂ ಪ್ರಶ್ನೆಗೆ ಉತ್ತರ ತಿಳಿಯದೇ ಇದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ವಾಕ್ಯಾವಳಿಯ ಸೂಕ್ತ ಜಾಗದಲ್ಲಿ ಉತ್ತರ ಹುಡುಕಿ ಸರಿ ಉತ್ತರ ಮನವರಿಕೆ ಮಾಡಿಕೊಂಡ ನಂತರವೇ ಉತ್ತರ ತುಂಬಬೇಕು. ಕೆಲವೊಂದು ಸಮಯದಾಗ ಕೆಲವೊಂದು ಪ್ರಶ್ನೆಗಳು ವಾಕ್ಯಾವಳಿ ಓದಿದ್ರೂ ಅರ್ಥ ಆಗಂಗಿಲ್ಲ. ಇದು ಎಲ್ಲಿ ಬಂದೈತಿ, ಇದ್ರೊಳಗೆ ಐತೋ ಇಲ್ಲೋ ಅಂತ ದೊಡ್ಡ ಕನ್ಫ್ಯೂಸ್. ಅವಾಗ ಏನ್ ಮಾಡ್ಬೇಕದನ್ನ ಮತ್ತೆ ಪುನಃ ಪರಿಚ್ಛೇದವನ್ನ ಓದ್ಬೇಕು, ಮೊದಲೇ ಹಿಡಿದು ಕೊನೆಯವರೆಗೆ. ಅದಕ್ಕೆ ನಿಮಗೆ ಏನಿರಬೇಕು? ಪೂರ್ಣವಾದಂತಹ ಏಕಾಗ್ರತೆ ಎಲ್ಲಿರಬೇಕು? ಆ ಪರಿಚ್ಛೇದದ ಮೇಲೇನೆ ಇರಬೇಕು. ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪನೂ ಒಳಗಡಂಗಿಲ್ಲ. ಕಣ್ಣು ಆ ಕಡೆ ಈ ಕಡೆ ಬಿ ಒಳಗಡಿಸಂಗಿಲ್ಲ. ಎಲ್ಲಾ ದೃಷ್ಟಿ ಏಕಾಗ್ರತೆ ಎಲ್ಲಿರಬೇಕು? ಪರಿಚ್ಛೇದದ ಮೇಲೇನೆ ಇರಬೇಕು. ಉತ್ತರ ತಿಳಿದೇ ಇದ್ದಾಗ ಮತ್ತೊಮ್ಮೆ ಓದಿ ಉತ್ತರ ಎಲ್ಲಿ ಬರ್ತೈತೆ ಅನ್ನೋದನ್ನ ಮನವರಿಕೆ ಮಾಡಿದ ನಂತರ ಆ ಉತ್ತರ ಇದಕ್ಕ ಸಮಂಜಸ ಆಗ್ತೈತೋ ಇಲ್ಲೋ ಪೂರ್ಣ ಕನ್ಫರ್ಮ್ ಮಾಡಿದ ಬಳಕನೇ ಆ ಉತ್ತರ ಸಂಖ್ಯೆಯನ್ನ OMR ಹಾಳೆಯಲ್ಲಿ ತುಂಬಬೇಕು. ತುಂಬಿ ಆದ ಬಳಕ ಮತ್ತಿಲ್ಲ ಇದು ತಪ್ಪಾಗೈತಿ ಇನ್ನೊಮ್ಮೆ ತುಂಬ್ತಂದ್ರ ಮುಗಿದೋಯ್ತು. ಒಮ್ಮೆ ತುಂಬ್ರಿ ಅದು ತಪ್ಪಾಗೈತಿ ಇನ್ನೊಮ್ಮೆ ತಿತ್ತಂದ್ರ ಅದು ಪುನಃ ಬರುವುದಿಲ್ಲ.
ತಪ್ಪೇ. ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುವುದು, ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ. ಕೆಲವೊಂದು ಪರಿಚ್ಛೇದಗಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಸಿಗ್ತಾವ, ಸಲೀಸಾಗಿ ಒಂದೇ ಶಬ್ದದ ಉತ್ತರ ಸಿಗಬಹುದು. ಕೆಲವೊಂದು ವಿಚಾರಿಸಿ ಉತ್ತರವನ್ನ ತುಂಬಬೇಕಾಗ್ತತಿ. ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ, ಸ್ವಲ್ಪ ಬದಲಾವಣೆ, ಶಬ್ದಗಳನ್ನ ಬದಲಾವಣೆ. ಅಲ್ಲಿ ಏನಾಗ್ತೈತಿ, ಅದಕ್ಕೆ ನಿಮಗ ಸಮಾನಾರ್ಥಕ ಪದಗಳ ಅರ್ಥ ಗೊತ್ತಿರಬೇಕು. ಸುತ, ನಂದನ, ಪುತ್ರ, ಕುಮಾರ. ಪ್ರಶ್ನೆ ಒಳಗ ಒಂದು ಶಬ್ದ ಅದನ್ನ ಮಗ ಅತ್ ಬಳಸಿದ್ರಂದ್ರ, ಉತ್ತರ ಒಳಗ ತನಯ ಅತ್ ಕೊಟ್ಟಿದ್ರಂದ್ರ ಅವಾಗ ಈ ತನಯ ಅಲ್ಲಿ ಪುತ್ರ ಐತಿ, ಇಲ್ಲಿ ತನಯ ಅತ್ತಂತ ಕನ್ಫ್ಯೂಸ್ ಆಗಂಗಿಲ್ಲ. ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಬಳಸಿರ್ತಾರ. ಪ್ರಶ್ನೆಗರೆ ಟ್ವಿಸ್ಟ್ ಮಾಡಿರ್ತಾರೋ ಅಥವಾ ವಾಕ್ಯ ಪರಿಚ್ಛೇದ ಒಳಗರೆ ಟ್ವಿಸ್ಟ್ ಮಾಡಿರ್ತಾರ. ಅದು ಇಲ್ಲರಲ್ಲ ಅಂತ ಹೇಳಿ ದೊಡ್ಡ ಇದಕ್ಕೆ ಮಾಡಂಗಿಲ್ಲ. ಅಲ್ಲೇನ ಶಬ್ದವನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಬಿಡಿಸ್ಬೇಕು. ವಿಚಾರ ಮಾಡೋ ಬುದ್ಧಿ ಮಟ್ಟ ನಿಮಗಿರ್ಬೇಕು. ಯಾವ ಪ್ರಶ್ನೆಗೆ ನೇರವಾಗಿ ಉತ್ತರ ದೊರೆಯುವುದು, ಯಾವ ಪ್ರಶ್ನೆಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ ಎಂಬುದು ಅಭ್ಯರ್ಥಿಗೆ ಗೊತ್ತಾಗಬೇಕು. ಇದಕ್ಕೆ ವಾಕ್ಯಾವಳಿ ಬಿಡಿಸುವಾಗ ಸಂದರ್ಭ ಅನುಸಾರ ಅಭ್ಯರ್ಥಿಗಳಿಗೆ ಮಾಹಿತಿ ಕೊಡ್ತಾ ಇರಬೇಕು. ಅಂದ್ರ ಇಲ್ಲಿ ನಿಮಗೆ ಗೊತ್ತಾಗಬೇಕು ಯಾವ ಪ್ರಶ್ನೆಗೆ ನೇರವಾಗಿ ಉತ್ತರ ಸಿಗ್ತತಿ, ಇನ್ನು ಯಾವ ಪ್ರಶ್ನೆಗೆ ನಾವು ವಿಚಾರಿಸಿ ಇಲ್ಲಿ ಉತ್ತರವನ್ನ ತುಂಬಬೇಕನ್ನೋದನ್ನ ನಾವು ಪರಿಚ್ಛೇದವನ್ನ ಬಿಡಿಸ್ತಾ 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 ಹೋದಾಗನೇ ನಮಗ ಅದು ಗೊತ್ತಾಗ್ತತಿ. ಇದಕ್ಕೆ ವಿಲೋಮ ಪದ ಇದಾಗಿದೆ ಅಂತೇಳಿ ಕೇಳ್ತಾರ. ವಿಲೋಮ ಪದ ಅಂದ್ರೆ ಏನ? ವಿಲೋಮ ಪದ ಅಂದ್ರ ವಿರುದ್ಧ ಪದಗಳು. ಕೊಟ್ಟಂತ ಶಬ್ದ, ಒಂದು ಶಬ್ದ ಕೊಟ್ಟಿರ್ತಾರೆ, ಇದಕ್ಕೆ ವಿಲೋಮವಾಗುವಂತ ಪದ. ವಿಲೋಮ ಪದ ನೀವು ಹೇಳೇ ಇಲ್ಲ ಅಂತೇಳ್ಕ ಇದನ್ನ ಬರಂಗಿಲ್ಲ ಒಮ್ಮೆ ಡಿಸಿಷನ್. ಇದು ನಮಗ್ ಗೊತ್ತೇ ಇಲ್ಲ, ಇದು ಹೇಳಲಾರ್ದ ಬಂದತಿ ಅಂತೇಳಿ ಅನ್ಕೊಳಂಗಿಲ್ಲ. ಏನಿದು ವಿಲೋಮ ಅಂದ್ರೆ ಏನು ತಿಳ್ಕೊಬೇಕು ನಾವು. ವಿಲೋಮ ಪದ ಅಂದ್ರ ವಿರುದ್ಧಾರ್ಥಕ ಪದಗಳು. ವಾಕ್ಯಾವಳಿಗೆ ಸೂಕ್ತ ತಲೆಬರಹ ಇದಾಗಿದೆ. ಒಂದು ಪರಿಚ್ಛೇದ ಕೊಟ್ಟಿರ್ತಾರ, ಒಂದು ಕತಿ ಕೊಟ್ಟಿರ್ತಾರ, ಆ ಕತಿಗೊಂದು ಹೆಸರು ಏನ ಅಲ್ಲಿ ಇದು ಕತಿಗಿದ ಹೆಸರು ಅಂತೇಳಿ ಕೊಟ್ಟಿರಂಗಿಲ್ಲ ಪರಿಚ್ಛೇದ ಒಳಗ. ಅವಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಆ ಪರಿಚ್ಛೇದವನ್ನು ಓದಿ ಅರ್ಥ ಮಾಡ್ಕೊಂಡಿರ್ತಿರಿಲ್ಲ, ಅದು ಎದ್ರ ಬಗ್ಗೆ ಹೇಳತೈತಿ? ಅದು ಕತಿ ನಮಗೆ ಏನ್ ಹೇಳತೈತಿ, ಎದ್ರ ಬಗ್ಗೆ ತಿಳಿಸ್ಲಾತೈತಿ? ಪರಿಸರ ಬಗ್ಗೆನೋ, ನೀರಿನ ಬಗ್ಗೆನೋ, ಕಾಡಿನ ಬಗ್ಗೆನೋ, ವಿದ್ಯಾಭ್ಯಾಸದ ಬಗ್ಗೆನೋ, ಹಣದ ಬಗ್ಗೆನೋ ಇತ್ಯಾದಿಗಳ ಬಗ್ಗೆ ಅದು ಏನು ಪರಿಚ್ಛೇದ ಇರ್ತೈತಿ ನೋಡ್ರಿ, ಅದು ಯಾವುದ್ರ ಬಗ್ಗೆ ತಿಳಿಸ್ತಿರ್ತೈತಿ ಅದಕ್ಕೆ ಸಮಂಜಸವಾದ ಅಲ್ಲಿ 4 ಉತ್ತರಗಳನ್ನ ಖಂಡಿತವಾಗಿ ಕೊಟ್ಟಿರ್ತಾರೋ, ಅದಕ್ಕೆ ಸಮಂಜಸವಾದಂತ ಅಲ್ಲಿ ಅದರ ಪರವಾಗಿ ಇರುವಂತ ಉತ್ತರವನ್ನ ನೀವು ಆಯ್ಕೆಯನ್ನ ಮಾಡಬೇಕು. OMR ಸೀಟ್ನಲ್ಲಿ ಅದನ್ನ ತುಂಬುವುದು ಗೊತ್ತಿರಬೇಕು. ಈ ಹೇಳಿಕೆಯ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ. ಆ ವ್ಯಕ್ತಿಯ ಗುಣ ಇದು, ಈ ವ್ಯಕ್ತಿಯ ಗುಣ ಇದನ್ನ ತಿಳಿಸ್ತತಿ. ಅಲ್ಲಿ ಆ ವ್ಯಕ್ತಿಯ ಗುಣವನ್ನ ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀಮಂತ ಅದಾನೋ, ಬಡವ ಅದಾನೋ, ನೀಚ ಅದಾನೋ, ಒಳ್ಳೆಯ ವ್ಯಕ್ತಿ ಅದಾನೋ, ಸಾಧು ವ್ಯಕ್ತಿ ಅದಾನೋ ಅನ್ನೋದನ್ನ ಆ ಕಥೆಯನ್ನ ಓದಿದ ಬಳಿಕ ನಮಗೂ ಗೊತ್ತಾಗ್ತದೆ. ಜಾಣಕಾಗೆ, ಬುದ್ಧಿವಂತ ನರಿ ಅನ್ನೋದನ್ನ, ಬುದ್ಧಿವಂತ ನರಿ ಅಥವಾ ಕತ್ತಿ ಇದನ್ನ ಗೊತ್ತಿರ್ತೈತಿ. ಅಲ್ಲಿ ಬುದ್ಧಿವಂತ ನರಿ ಅಂದ್ರೆ ಏನ ಕತ್ತಿ ನೀವು ಹಿಂದೆ ಆದ್ರೂ ಕೇಳಿದ್ರಿ, ಓದಿದ್ರಿ. ಜಾಣಕಾಗೆ, ಕಾಗೆ ರೊಟ್ಟಿ ಹಿಡ್ಕೊಂಡು ಬಂದಿರ್ತೈತಿ, ಆಮೇಲೆ ತೆಳಗ್ ನರಿ ಬಂದಿರ್ತೈತಿ, ಎಷ್ಟು ಚಂದ ಐತಿ ಅಂತೇಳಿ ಹೇಳ್ತಿರ್ತೈತಿ. ಏನ್ ಚಂದ, ನಿನ್ ಧ್ವನಿ ಎಷ್ಟು ಚಂದ ಐತಿ, ಮಧುರ ಐತಿ, ಎಷ್ಟು ಚಂದ ಹಾಡ ಹಾಡ್ತಿ, ಹಾಡ ಹಾಡಿದ್ ಕೇಳ್ಕೋತ ಕೂತ್ರ ಹಂಗ ಕೇಳ್ಬೇಕ ಅನಿಸ್ತತಿ. ಅದಕ್ಕ ಹಾಡ ಹಾಡತ್ ಹೇಳ್ತಿರ್ತೈತಿ. ಯಾರ? ನರಿ. ಯಾರಿಗಿ? ಕಾಗಿಗಿ. ಅವಾಗ ಏನಾಗ್ತೈತದ, ಹಾಡ ಹಾಡ್ತಾನ ಹ್ಞೂ ಅಂತ ಹೇಳ್ತೈತಿ. ಅವಾಗ ಅದು ನರಿ ಏನ ವಿಚಾರ ಮಾಡಿರ್ತೈತಿ, ಹಾಡ ಹಾಡತ್ತಂದಾಗ ಕಾಗಿ ಹಾಡ ಆಡ್ತೈತಿ, ಅದ್ರ ಬಾಯಿ ಅಂದ್ರೆ ರೊಟ್ಟಿ ತೆಳಗ್ ಬೀಳ್ತೈತಿ, ಆ ರೊಟ್ಟಿಯನ್ನ ನಾ ತಿನ್ಬಹುದು ಅಂತೇಳಿ ವಿಚಾರ ಮಾಡಿರ್ತೈತಿ. ಆದ್ರೆ ಕಾಗಿ ಏನಿರ್ತೈತಿ, ಜಾಣಕ್ಕಾಗಿರ್ತೈತಿ. ಅದೇನ್ ಮಾಡ್ತೈತಿ, ಅದು ರೊಟ್ಟಿಯನ್ನ ಬಾಯನ್ ತೆಗದ ಕಾಲಾಗಿ ಹಿಡ್ಕೋತೈತಿ. ಹಿಡ್ಕೊಂಡ ಕಾವ್ ಕಾವ್ ಅಂತೇಳಿ ಒದರ್ತೈತಿ. ಅವಾಗ ನರಿಗೆ ಏನಾಗ್ತೈತಿ, ನಿರಾಶೆ ಆಗ್ತೈತಿ. ಅದಕ್ಕೆ ಇಲ್ಲಿ ನಾವೇನಂತೀವಿ, ಜಾಣಕಾಗೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇದೇ ರೀತಿ ಕತೆ ಇರ್ತಾವನಕ್ ಬರಂಗಿಲ್ಲ. ಅಲ್ಲಿ ಪರಿಚ್ಛೇದ ಒಳಗೆ ಏನ್ ಕೊಟ್ಟಿರ್ತಾರೋ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಕ್ಕಂಗ ಅಲ್ಲಿ ತಲೆಬರಹ ಅಂದ್ರ ಹೆಡ್ಡಿಂಗ,
ಈ ಕನ್ನಡ ಪಾಠಕ್ಕೆ, ಸಮಾಜ ಪಾಠಕ್ಕೆ, ಆಮೇಲೆ ಗಣಿತಕ್ಕೆ ಅಧ್ಯಾಯದ ಹೆಸರು ಹೆಂಗಿರ್ತಾವೆ ಅದೇ ರೀತಿ ಇಲ್ಲಿ ಒಂದು ನಾವು ಆ ಪರಿಚ್ಛೇದಕ್ಕೆ ಒಂದು ಅಥವಾ ಕತೆಗೆ ಸಂದರ್ಭಕ್ಕೆ ತಕ್ಕಂಗಕ್ಕೆ ಆ ಕತಿ ನಮ್ಗೆ ಏನು ಹೇಳ್ತಿರ್ತೈತಿಲ್ಲ ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಒಂದು ಏನು ಮಾಡಬೇಕು, ತಲೆ ಬರಹ ಅಥವಾ ಹೆಡ್ಡಿಂಗ ಅದನ್ನ ಕೊಡಬೇಕು. ಈ ಪ್ರಶ್ನೆಗಳಿಗೆ ಉತ್ತರ ತುಂಬುವಾಗ ವಾಕ್ಯಾವಳಿಯು ಹೆಚ್ಚಿನ ವಿಷಯಾಂಶ ಬಿಂಬಿಸುವ ಹೇಳಿಕೆಯನ್ನು ಉತ್ತರವಾಗಿ ತುಂಬಬೇಕು. ಅಂದ್ರೆ ಏನ, ಈ ವಾಕ್ಯಾವಳಿ ಒಳಗೆ ಹೆಚ್ಚಿನ ವಿಷಯ ಯಾವುದ್ರ ಬಗ್ಗೆ ಹೇಳಾತತಿ ಅನ್ನೋದನ್ನ ಗಮನವಿಟ್ಟು ಅದಕ್ಕೆ ಸಂಬಂಧಪಟ್ಟಂಗ ನಾವು ತಲೆಬರವನ್ನ ಹೆಡ್ಡಿಂಗ್ ಅನ್ನ ಕೊಡಬೇಕು. ಈ ಹೇಳಿಕೆಯು ವ್ಯಕ್ತಿಯ ಈ ಗುಣವನ್ನು ಬಿಂಬಿಸುತ್ತದೆ. ಅಂದ್ರೆ ಈ ಒಂದು ವ್ಯಕ್ತಿ ವಾಕ್ಯಾವಳದಲ್ಲಿರುವಂತ ವ್ಯಕ್ತಿಯ ಗುಣ ಹೆಂಗ್ ಹೇಳ್ತತಿ, ಹೆಂಗ್ ತೋರಿಸ್ತತಿ, ಹೆಂಗ್ ಬಿಂಬಿಸ್ತತಿ, ಹೆಂಗ್ ಗುರುತಿಸ್ತತಿ, ಇದಕ್ಕೆ ಉತ್ತರ ತುಂಬಲು ಅನುಕೂಲವಾಗುವಂತೆ. ಅಂದ್ರೆ ಹೆಂಗ ಆ ವ್ಯಕ್ತಿ ಶಾಂತ ಸ್ವಭಾವದವದನೋ ಅಥವಾ ಹಠಮಾರಿ ಅದಾನೋ ಅಥವಾ ಸಹಕಾರಿ ಮತ್ತೊಬ್ಬರಿಗೆ ಸಹಾಯ ಮಾಡುವತದನೋ, ಅನುಕಂಪ ಮತ್ತೊಬ್ಬರ ಬಗ್ಗೆ ಕರುಣೆ, ಅನುಕಂಪ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಆಮೇಲೆ ವಯಸ್ಸಾದವರ ಬಗ್ಗೆ ಅನುಕಂಪ ಐತೋ, ಎಂಥ ವ್ಯಕ್ತಿಯ ಅವನು ಗುಣ ಅದಾವು, ವ್ಯಕ್ತಿಯ ಸ್ವಭಾವದ ಗುಣಲಕ್ಷಣಗಳನ್ನು ಅಭ್ಯರ್ಥಿಗೆ ತಿಳಿಸಿರ್ಬೇಕು. ಅಂದ್ರೆ ನಿಮಗ ಅರ್ಥ ಆಗ್ಬೇಕು. ಆ ಪರಿಚ್ಛೇದ ಓದಿದ ಬಳಕ ಆ ಪರಿಚ್ಛೇದದಲ್ಲಿ ಆ ವ್ಯಕ್ತಿಯ ಗುಣ ಹೆಂಗೈತಿ, ಶಾಂತ ಐತೋ, ಕೋಪದವದಾನೋ, ಸಹಾಯ ಮಾಡುವಂತವದಾನೋ, ಅಥವಾ ನಿರ್ಲಕ್ಷಿಸಿದ ಅದಾನೋ, ಅಥವಾ ಮತ್ಯಾವ ಗುಣ ಅದರೊಳಗೂ ಹೇಳ್ತಿರ್ತೈತಿ ನೋಡ್ರಿ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗ ತುಂಬುವಂತಹ ಕೌಶಲ್ಯವನ್ನ ನೀವು ರೂಢಿಸಿಕೊಳ್ಬೇಕು ಮತ್ತದನ್ನ ಬೆಳೆಸ್ಕೊಳ್ಬೇಕು. ಇಲ್ಲಿ ಒಟ್ಟಾರೆ ನಾವೇನ ಪರಿಚ್ಛೇದವನ್ನ ಮೌನವಾಗಿ ಓದ್ಬೇಕು, ಗಮನವಿಟ್ಟ ಓದ್ಬೇಕು, ವಾಕ್ಯ ಟು ವಾಕ್ಯ ಏನ್ ಮಾಡಬೇಕು, ಫುಲ್ ಪಾಯಿಂಟ್ ಇದ್ದಲ್ಲಿ ವಾಕ್ಯ ಟು ವಾಕ್ಯ ನಾವು ಅರ್ಥ ಮಾಡ್ಕೋಬೇಕು. ನಮ್ದೇ ಆದಂತ ಶೈಲಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನ ಕತಿ ಪೂರ್ಣ ಕತಿ ತಿಳ್ಕೊಂಡು ಆದ ಬಳಕ ಇದು ಎಲ್ಲಾ ಸಮಯದ ಮಿತಿ ಇರ್ತೈತಿ. 7 ನಿಮಿಷದ ಅವಧಿಯಲ್ಲಿ ಏನ ಮಾಡ್ಬೇಕು, ಹೆಂಗ್ ಮಾಡ್ಬೇಕ್ರಿ, ಇಟ್ಟನ್ನ ತನಂಗಿಲ್ಲ. ಅದು ಹೆಂಗಂದ್ರ ಅದನ್ನ ಬಿಡಿಸ್ತಾ ವಾಕ್ಯಾವಳಿಗಳನ್ನ ಪರಿಚ್ಛೇದನ ಬಿಡಿಸ್ತಾ ಹೋದಾಗ ನಮಗ ಸಮಯದ ಮಿತಿ ಒಳಗ ನಾವು ಬರ್ತೀವಿ. ಇದಕ್ಕೆ ನಮಗ ಇದರ ಪೂರಕ ಏನ್ ಗೊತ್ತಿರಬೇಕು, ವಿರುದ್ಧಾರ್ಥಕ ಪದಗಳು ಗೊತ್ತಿರಬೇಕು, ಸಮಾನಾರ್ಥಕ ಪದಗಳು ಗೊತ್ತಿರಬೇಕು, ವಚನಗಳು, ಪಡೆನುಡಿಗಳು, ಒಂದೇ ಪದ, ಇವೆಲ್ಲ ನಮಗ ಇಂಥವು ಮೂಲ ವ್ಯಾಕರಣ ಎಲ್ಲಾಗಳು ಪದಗಳ ಅರ್ಥ ಗೊತ್ತಿರಬೇಕು. ಅದು ಗೊತ್ತಿದ್ದಾಗ ನಮಗೆ ಈ ಪರಿಚ್ಛೇದವನ್ನು ಬಿಡಿಸ್ಲಾಕ ಬಹಳಷ್ಟು ಅನುಕೂಲ ಆಗ್ತೈತಿ. ಮತ್ತ ಇನ್ನೂ ಒಂದಂದ್ರೆ ಮೌನವಾಗಿ ಓದ್ಬೇಕು, ನೀವೇ ಅರ್ಥ ಮಾಡ್ಕೋಬೇಕು. ಯಾರ್ದು ಸಹಾಯ ತಗೊಳ್ಳೋದು ಅವಶ್ಯಕತೆ ಇಲ್ಲಿರುವುದಿಲ್ಲ. ನಿಮ್ದೇ ಆದಂತ ಶೈಲಿಯಲ್ಲಿ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ಮೌನವಾಗಿ ಓದ್ಬೇಕು. ಓದುವಾಗ ಬಟ್ಟಿಟ್ಟು ಒಂದು ಶಬ್ದದಿಂದ ಏನ್ ಪರಿಚ್ಛೇದದಿಂದ ಸ್ಟಾರ್ಟ್ ಮಾಡ್ತೀರಿ ಕೊನೆಯವರೆಗೂ ನಾವು ಬಟ್ ಅಳಗಾಡಿಸಲ್ದಂಗ ದೃಷ್ಟಿ ಆ ಕಡೆ ಈ ಕಡೆ ಹೋಗದಂಗ ಅದನ್ನೇ ಲಕ್ಷ್ಯವಾಗಿ ಕೊಟ್ಟು ಓದಿ ಅರ್ಥ ಮಾಡ್ಕೊಂಡು ಆಮೇಲೆ ಪ್ರಶ್ನೆಗೆ ಕೈ ಹಾಕ್ಬೇಕು. ಅರ್ಥ ಆಯ್ತು? ಇಷ್ಟವನ್ನೆಲ್ಲ ಗಮನಿಸಬೇಕು. ಆಮೇಲೆ ಪರಿಚ್ಛೇದವನ್ನ ಬಿಡಿಸುವಂತಹ ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು.